ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಭೀಮನ ಅಮಾವಾಸ್ಯೆ ಮಾಡ್ತೀವಿ, ಹಾಗೆ ಪಾದ ಪೂಜೆನ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಎಲ್ಲರೂ ಮಾಡೋ ಹಾಗೆಯೇ ನಾವು ಕೂಡ ಮಾಡೋದು. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ನಾವಿವಾಗ ಪೂಜೆನ ಮಾಡ್ಕೊತಿದ್ವಿ. ಪೂಜೆ ಆದ ನಂತರ ನಾವೀಗ ಪಾದ ಪೂಜೆನ ಮಾಡೋದಕ್ಕೆ ಶುರು ಮಾಡ್ತೀವಿ. ಈ ಒಂದು ಅಮಾವಾಸ್ಯೆನ ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ, ದೀಪಸ್ಪಂದ ವ್ರತ, ಉತ್ತರ ಕನ್ನಡದಲ್ಲಿ ಕೊಡೆ ಅಮಾವಾಸ್ಯೆ ಎಂದು, ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಹೆಸರುಗಳಿಂದ ಈ ಅಮಾವಾಸ್ಯೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹಾಗಾಗಿ ಪತ್ನಿ ತನ್ನ ಪತಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಹಾಗೂ ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಬೇಡುವ ಹಬ್ಬವೇ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗಂಡನಿಗೆ ಈ ಪೂಜೆಯನ್ನು ಮಾಡಿ ಗಂಡನಿಗೆ ಆಯಸ್ಸು, ಆರೋಗ್ಯ, ಭೀಮನ ಬಲ ಕೊಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ.
ನಾವು ಅಕ್ಕ ತಂಗಿ ಅಣ್ಣ ತಮ್ಮನಿಗೆ ಮದುವೆ ಆಗಿರೋದು. ಹಾಗಾಗಿ ನಾವು ಪ್ರತಿ ವರ್ಷವೂ ಜೋಡಿಯಾಗಿಯೇ ನಾವು ಪೂಜೆನ ಮಾಡ್ತೀವಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲೂ ನಾವು ಇದೇ ಥರ ಜೊತೆಯಾಗಿರಬೇಕು. ನಾವು ಕೊನೆ ಉಸಿರಿರೋವರೆಗೂ ನಾವು ಇದೇ ರೀತಿ ಜೇನುಗೂಡು ಆಗಿ ನಾವು ಕೊನೆಯವರೆಗೂ ನಾವು ಇದೇ ಥರ ಇರಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ನಾವು ಏನೇ ಹಬ್ಬ ಆಡಿ ಏನೇ ಮಾಡಿದ್ರೂ ಜೊತೆಯಾಗೇ ಮಾಡ್ತೀವಿ. ಹಾಗಾಗಿ ನಾವು ಈ ರೀತಿ ಜೊತೆಯಲ್ಲೇ ಕೂರಿಸಿ ನಾವು ಪಾದ ಪೂಜೆನ ಮಾಡಿದ್ವಿ. ಹಾಗೆ ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಜೊತೆಯಾಗಿ ಈ ರೀತಿ ಕೂರಿಸಿ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಕೊನೆಯವರೆಗೂ ಜೊತೆಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ನಮಗೆ. ಹಾಗಾಗಿ ನೆಕ್ಸ್ಟು ಅಮ್ಮನ ಆಶೀರ್ವಾದನ ಪಡ್ಕೊಂಡು ನಾವು ದೇವರ ಆಶೀರ್ವಾದನ ನಾವು ಪಡ್ಕೊಂಡ್ವಿ. ಇದಕ್ಕಿಂತ ಇನ್ನೇನು ಬೇಕಲ್ವ. ಇವರಿಬ್ಬರ ಆಶೀರ್ವಾದ ನಮಗೆ ಸದಾಕಾಲ ಇದ್ದರೆ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿಂದ ನಾವು ಏನೇ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಮಾವನವ್ರಿಗೂ ಕೂಡ ಕೈ ಮುಗ್ದು ಆಶೀರ್ವಾದನ ಪಡ್ಕೊಂಡ್ರಿ. ನಮ್ಮ ಅತ್ತೆಗಂತೂ ನಮ್ಮ ಮಾವ ಅಂದರೆ ತುಂಬ ಜೀವ ಅವ್ರಿಗೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸಣ್ಣ ವಯಸ್ಸಲ್ಲೇ ಮಾವನ ಕಳ್ಕೊಂಡ್ರು. ತುಂಬ ಕಷ್ಟಪಟ್ಟು ಈ ಒಂದು ಬದುಕನ್ನ ಕಟ್ಟಿದ್ದಾರೆ, ನಮಗೆಲ್ಲ ಈ ಜೀವನನ ಕೊಟ್ಟಿದ್ದಾರೆ. ಈ ಒಂದು ಸುಂದರವಾಗಿರೋ ಬದುಕನ್ನ ಕೊಟ್ಟಿರುವಂಥ ನಮ್ಮ ಅತ್ತೆಗೆ ನಾವು ಕೊನೆಯವರೆಗೂ ನಾವು ಚೆನ್ನಾಗಿ ನೋಡ್ಕೋತೀವಿ. ನೆಕ್ಸ್ಟಿಗೆ ನಾವು ಸಿಂಪಲ್ಲಾಗಿ ಸ್ವಲ್ಪ ಹಬ್ಬದ ಊಟನ ಮಾಡಿಟ್ಕೊಂಡಿದ್ದೀವಿ. ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರೂ ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕೇ ಬೇಕು. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಇದೇ ಥರ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಒಗ್ಗಟ್ಟಿಂದ ಇರಿ ಅಷ್ಟೇ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಎಲ್ಲರೂ ಕೇಳೇ ಇರ್ತೀರ ಅಲ್ವಾ. ಹಾಗಾಗಿ ನಾವು ಎಲ್ಲರೂ ಜೊತೆಯಾಗಿ ಖುಷಿಯಾಗಿದ್ದರೆ ಯಾರೇನು ಮಾಡೋದಕ್ಕಾಗಲ್ಲ. ಹಾಗೆ ನಮ್ಮ ಈ ಒಂದು ಜೇನುಗೂಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಷ್ಟೇ ನಾವು ಕೇಳೋದು. ನಾವು ಇದೇ ಥರ ಕೊನೆಯವರೆಗೂ ನಾವು ಜೊತೆಯಾಗಿರಬೇಕು ಅಷ್ಟೇ ನಮಗೆ ಆಸೆ ಇರೋದು. ನೆಕ್ಸ್ಟ್ ನನ್ನ ಮಗಳೇ ಇವತ್ತು ಎಲ್ಲರಿಗೂ ಊಟ ಬಡಿಸ್ತಿದ್ದಾಳೆ. ಈ ರೀತಿ ಮಕ್ಳಿಗೂ ಅವಕಾಶ ಮಾಡಿಕೊಡ್ಬೇಕು. ನಿನಗೇನು ಗೊತ್ತಿಲ್ಲ, ನಿನಗೆ ಬರೋದಿಲ್ಲ ಅಂತ ಅವ್ರನ್ನ ಮೂಲೆ ಗುಂಪನ್ನ ಮಾಡಬಾರ್ದು. ಅವರು ಈ ರೀತಿ ನಾವು ಅವ್ರಿಗೂ ಈ ರೀತಿ ಒಂದು ಅವಕಾಶನ ಮಾಡಿಕೊಟ್ರೆ ಮುಂದೆ ಅವ್ರಿಗೂ ಆಚಾರ ವಿಚಾರದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಮಕ್ಳಿಗೂ ಕೂಡ ಕಷ್ಟ ಸುಖ ಏನು ಅಂತ ನಾವು ಅರ್ಥ ಮಾಡಿಸಿ ಬೆಳೆಸಿದ್ರೆ ಅವ್ರಿಗೂ ಮುಂದೆ ಜೀವನ ಮಾಡೋದಕ್ಕೆ ಸುಲಭ ಆಗುತ್ತೆ. ನಿಜವಾಗ್ಲೂ ನಾನಂತೂ ಇಂಥ ಫ್ಯಾಮಿಲಿನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಈ ಒಂದು ಜೇನುಗೂಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಅಷ್ಟೇ ಒಗ್ಗಟ್ಟಿನಿಂದ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.